ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಲೇಟಾಗಿ ಬರ್ತೈತೆ, ಯಾಕೆ ಅಂದರೆ ನನ್ನ ಫೋನಲ್ಲಿ ಕರೆನ್ಸಿ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದನ್ನು ಹಾಕಿಸ್ಕೊಂಡು ಮಾಡೋಕ್ಕೆ ಇಷ್ಟು ಲೇಟ್ ಆಯಿತು. ಇವಾಗ ನೋಡಿ, ನಾಳೆ ಬೆಳಿಗ್ಗೆ ಹಬ್ಬ, ಅದಕ್ಕೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಕಿಚನ್ ಎಲ್ಲ ಕ್ಲೀನ್ ಮಾಡೋ ಕೆಲಸ ಮಾಡ್ತಾಯಿದ್ದೀವಿ. ಯಾಕೋ ಗೊತ್ತಿಲ್ಲ, ನನ್ನ ಫೋನ್ ಈ ನಡುವೆ ಲೈಟ್ ಆನ್ ಮಾಡಿದ್ರೆ ಬ್ಲಿಂಕ್ ಆಗ್ತಾಯಿದೆ. ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟು ದಿವಸ ಆಗಲಿಲ್ಲ, ಇವಾಗ ಆಗ್ತಾಯಿದೆ. ನಾಳೆ ಬೆಳಿಗ್ಗೆ ಯುಗಾದಿ ಹಬ್ಬ, ಅದಕ್ಕೆ ಇವತ್ತು ಸಾಯಂಕಾಲ ನಾವು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಆಮೇಲೆ ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಯುಗಾದಿ ಹಬ್ಬ. ನನ್ನ ಮಗ ಬೆಳಿಗ್ಗೆನೇ ಎದ್ದು ತೋರಣ ಎಲ್ಲ ಕಟ್ಟಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ಈ ವರ್ಷ ಫುಲ್ಲು ನನ್ನ ಮಗನದೇ ಕೆಲಸ. ದೇವ್ರ ಪೂಜೆ ಮಾಡೋದಿರ್ಬೋದು, ತೋರಣ ಕಟ್ಟೋದು, ಮನೆ ಕಸ ಗುಡಿಸಿ, ನೆಲ ಒರೆಸಿ, ಪೂಜೆ ಮಾಡಿ ಎಲ್ಲ ಅವನು ಮಾಡ್ದ. ಅಡುಗೆ ಕೆಲಸ ಏನೈತೆ ಅದನ್ನು ನಾನು ನನ್ನ ಮಗಳು ಮಾಡಿದ್ವಿ. ಈ ಥರ ಕೆಲಸ ಮಾಡಿದ್ದು. ಇಷ್ಟು ವರ್ಷ ನಾನೇ ಬೆಳಿಗ್ಗೆ ತೋರಣ ಕಟ್ತಾಯಿದ್ದೆ. ನಾನೇ ಬೆಳಿಗ್ಗೆ ಬೇಗ ಎದ್ದು ತೋರಣ ಕಟ್ಟಿ ಈ ಕಡೆ ಪೂಜೆ ಕೆಲಸನೂ ನಾನೇ ಮಾಡಬೇಕಿತ್ತು, ಮನೆ ಕ್ಲೀನಿಂಗ್ ಕೆಲಸನೂ ನಾನೇ ಮಾಡಬೇಕಿತ್ತು, ತಿರ್ಗಾ ಅಡುಗೆ ಕೆಲಸನೂ ನಾನೇ ಮಾಡಬೇಕಿತ್ತು. ಈ ವರ್ಷದಿಂದ ನನ್ನ ಮಗ ಅರ್ಧ ಕೆಲಸ ಅವನು ವಹಿಸ್ಕೊಂಡಿದ್ದಾನೆ, ಇನ್ನರ್ಧ ನಾನು ವಹಿಸ್ಕೊಂಡಿದ್ದೀನಿ. ಈ ಥರ 3 ಜನನೂ ಸೇರಿಕೊಂಡು ಮಾಡಿದ್ವಿ. ಅವರಪ್ಪ ಕೆಲ್ಸಕ್ಕೆ ಹೋಗಿದ್ದರು, ಅವ್ರಿಗೆ ರಜೆ ಇಲ್ಲ. ಅದಕ್ಕೆ ನನ್ನ ಮಗ ಅವನು ಫುಲ್ಲು ದೇವ್ರ ಮನೆ ಕ್ಲೀನ್ ಮಾಡಿ, ಮನೆಯೆಲ್ಲ ಕಸ ಗುಡಿಸಿ, ನೆಲ ಒರೆಸಿ, ತೋರಣ ಎಲ್ಲ ಕಟ್ಟಿ, ಸ್ನಾನ ಮಾಡಿ ಪೂಜೆ ಮಾಡೋದು ಅವನ ಕೆಲಸ. ನನ್ನ ಮಗಳು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳಿತಾಯಿದ್ಲು. ಸ್ವಲ್ಪ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಪಾತ್ರೆ ಬಿದ್ದಿತ್ತು, ಅದನ್ನೆಲ್ಲ ಅವಳು ಕ್ಲೀನ್ ಮಾಡ್ತಾಯಿದ್ಲು ಬೆಳಿಗ್ಗೆನೇ ಎದ್ದು. ನಾನು ಅವಳದು ಅಡುಗೆ ಮನೆ ಕೆಲಸ ಆಗಲಿ, ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡಿಕೊಂಡು ಇದ್ದೆ. ನನ್ನ ಮಗಂದು ನೋಡಿ, ಮನೆ ಕ್ಲೀನ್ ಮಾಡಾಯಿತು, ಎಲ್ಲ ಆಯಿತು. ದೇವ್ರ ಮನೆಗೆ ಎಲ್ಲ ಹೂವು ಎಲ್ಲ ಇಟ್ಟು ಸ್ನಾನ ಎಲ್ಲ ಮಾಡ್ಕೊಂಡಾದಮೇಲೆ ಹೂವು ಎಲ್ಲ ಇಟ್ಟು ಅವನು ಪೂಜೆ ಸ್ಟಾರ್ಟ್ ಮಾಡಿಕೊಂಡ. ಫಸ್ಟ್ ಅವನು ಪೂಜೆ ಮಾಡಿಬಿಟ್ಟ, ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನನ್ನ ಮಗ ಸ್ನಾನ ಮಾಡಿಕೊಂಡು ಅವನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕಾದ್ರೆ ನನ್ನ ಮಗಳು ಅವಳು ನೆಕ್ಸ್ಟ್ ಸ್ನಾನ ಮಾಡಿಕೊಂಡು, ಅದಾದಮೇಲೆ ನಾನು ಮಾಡಿಕೊಂಡು, ಆಮೇಲೆ ನಿಧಾನಕ್ಕೆ ಈ ವರ್ಷ ಅರ್ಜೆಂಟಲ್ಲಿ ಏನೂ ಮಾಡಲಿಲ್ಲ. ನಾವು ಆರಾಮಾಗಿ ಕೂಲಾಗಿ ಮಾಡಿದ್ವಿ. ಯಾವಾಗಲೂ ಬೆಳಿಗ್ಗೆ ಬೇಗ 4 ಗಂಟೆ 5 ಗಂಟೆಗೆ ಎದ್ದು ತೋರಣ ಕಟ್ಟೋದು, ಒಬ್ಬಟ್ಟು ರಾತ್ರಿ ಎಲ್ಲ ಒಬ್ಬಟ್ಟು ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಈ ವರ್ಷ ಆ ಥರ ಮಾಡಲಿಲ್ಲ. ನಾನು ನಿಧಾನಕ್ಕೆ ಬೆಳಿಗ್ಗೆನೇ 3 ಜನನೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ವಿ. ದೇವ್ರ ಪೂಜೆ, ಮನೆ ಕ್ಲೀನಿಂಗು ನನ್ನ ಮಗ ಮಾಡ್ದ, ಅಡುಗೆ ಮನೆ ಕೆಲಸ ನಾನು ನನ್ನ ಮಗಳು ಮಾಡಿದ್ವಿ. ಅಡುಗೆ ಮಾಡೋದು ಎಲ್ಲ ಸೇರಿಕೊಂಡು ಈ ಥರ ಕೂಲಾಗಿ ನಿಧಾನಕ್ಕೇ ಆರಾಮಾಗಿ ಮಾಡಿದ್ವಿ. ಏನೋ ಒಂಥರ ಚೆನ್ನಾಗಿತ್ತು ಈ ಸತಿ. ಯಾವಾಗಲೂ ಎಷ್ಟು ವರ್ಷ ಬೆಳಿಗ್ಗೆ ನಾನು ಒಬ್ಬಳೇ ಎದ್ದು ನಾನೇ ತೋರಣ ಕಟ್ತಾಯಿದ್ದೆ, ನಾನೇ ಪೂಜೆ ಮಾಡ್ತಾಯಿದ್ದೆ, ತಿರ್ಗಾ ನಾನೇ ಅಡುಗೆನೂ ಮಾಡ್ತಾಯಿದ್ದೆ, ಒಬ್ಬಳೇ ಮಾಡ್ತಾಯಿದ್ದೆ. ಈ ವರ್ಷ ನನಗೆ ಸ್ವಲ್ಪ ರೆಸ್ಟ್ ಸಿಕ್ತು, ಆರಾಮ್ ಅನಿಸ್ತು. ಅರ್ಧ ಕೆಲಸ ನನ್ನ ಮಗ ಮಾಡ್ದ, ಇನ್ನು ಅರ್ಧ ಕೆಲಸ ನಾನು ನನ್ನ ಮಗಳು ಮಾಡಿದ್ವಿ. ಈ ಥರ ನಮ್ಮದು ಯುಗಾದಿ ಹಬ್ಬ ಈ ವರ್ಷ 2026 ಯುಗಾದಿ ಹಬ್ಬ ಈ ಥರ ಆಯಿತು. ಸಿಂಪಲ್ಲಾಗಿ ಮಾಡಿದ್ವಿ, ಹಂಗೆ ಆರಾಮಾಗಿ ಟೆನ್ಷನ್ ಇಲ್ದಿರ ಮಾಡಿದ್ವಿ. ಚೆನ್ನಾಗಿತ್ತು ನೋಡಿ. ನನ್ನ ಮಗ ಇವಾಗ ಎಲ್ಲ ಪೂಜೆಗೆ ಹೂವು ಎಲ್ಲ ಇಟ್ಟು ಇವಾಗ ದೀಪ ಹಚ್ತಾ ಇದ್ದಾನೆ. ನಾನಿನ್ನು ಏನು ಅಡುಗೆ ಕೆಲಸ, ಹಬ್ಬದ ಅಡುಗೆ ಕೆಲಸ ಸ್ಟಾರ್ಟೇ ಮಾಡಿಲ್ಲ. ನಾನು ಬೆಳಿಗ್ಗೆನೇ ಒಂದು ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ನನ್ನ ಮಕ್ಕಳು ಅವರು ಮ್ಯಾಗಿ ಮಾಡ್ಕೊಂಡು ತಿಂದು ಆಮೇಲೆ ನಿಧಾನಕ್ಕೆ ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯುಗಾದಿ ಹಬ್ಬ ಆಮೇಲೆ ನಮಗೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಿನ್ನೆ ಅಮಾವಾಸ್ಯೆ ಇತ್ತಲ್ವ. ಇವತ್ತು ಬೆಳಿಗ್ಗೆ 7 ಗಂಟೆ ತನಕ ನಾವೇನೂ ಸ್ಟಾರ್ಟ್ ಮಾಡೋಂಗಿಲ್ಲ. ಯಾಕೆಂದರೆ ಇಷ್ಟು ವರ್ಷ ಯಾವಾಗಲೂ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಆದರೆ ಈ ವರ್ಷ ಹಬ್ಬದ ಹಿಂದಿನ ದಿವಸ ಅಮಾವಾಸ್ಯೆ ಬಂದಿರೋದ್ರಿಂದ ಆ ಅಮಾವಾಸ್ಯೆ ಮುಗಿಯೋದೇ ಯುಗಾದಿ ಹಬ್ಬದ ಬೆಳಿಗ್ಗೆ 7 ಗಂಟೆ 6:45 ಹಂಗೆ ಮುಗಿಯುತ್ತೆ. ಆಮೇಲೆ ನಾವೇನೇ ಇದ್ದರೂ ಪೂಜೆ ಮಾಡೋದಿರಲಿ, ಹಬ್ಬದ್ದು ಎಲ್ಲ ಹೊಸ ವರ್ಷ ನಮಗೆ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಸತಿ ನಿಧಾನವಾಗಿ ಮಾಡೋಣ. ಏನು ಬೆಳಿಗ್ಗೆನೇ ಮಾಡಿ ಏನಾಗಬೇಕು, ನಿಧಾನಕ್ಕೆ ಮಾಡೋಣ. ಇಷ್ಟು ವರ್ಷ ಬೆಳಿಗ್ಗೆನೇ
ಯಾವಾಗಲೂ ಇಷ್ಟು ವರ್ಷ ನಮ್ಮ ಮನೇಲಿ ಹಬ್ಬದ ಅಡುಗೆನೂ ಆಗ್ತಾಯಿತ್ತು, ಪೂಜೆನೂ ಆಗ್ಬಿಡ್ತಾಯಿತ್ತು 6-7 ಗಂಟೆ ಅಷ್ಟೊತ್ತಿಗೆ. ಈ ಸತಿ ನಿಧಾನಕ್ಕೆ ಮಾಡೋಣ, ಸಾಯಂಕಾಲ ತನಕ ಮಾಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡಿಕೊಂಡು ಇವಾಗ ನೋಡಿ ಬೆಳಗ್ಗೆನೇ ಫಸ್ಟು ಪೂಜೆ ಮಾಡಿದ್ದು. ನಾನು ಏನು ಕೂಡ ಅಡುಗೆ ಸ್ಟಾರ್ಟ್ ಮಾಡಿಲ್ಲ. ಫಸ್ಟು ನನ್ನ ಮಗ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟ. ಆಮೇಲೆ ನಾನು ನನ್ನ ಮಗಳು ಸ್ನಾನ ಮಾಡಿಕೊಂಡು ನಿಧಾನಕ್ಕೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ದೇವ್ರಿಗೆ ಪ್ರಸಾದ ಒಬ್ಬಟ್ಟು ಎಲ್ಲ ಇಟ್ಟಿದ್ದು. ಇವಾಗ ಅವನು ಪೂಜೆ ಮಾಡ್ತಾಯಿದ್ದಾನೆ. ನನ್ನ ಮಗಳು ನಾನು ಎಲ್ಲ ರೆಡಿಯಾಗಿ ಆಮೇಲೆ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡಿದ್ವಿ ಅಡುಗೆ. ಇವತ್ತು ಜಾಸ್ತಿ ಏನೂ ಮಾಡಲಿಲ್ಲ, ಸಿಂಪಲ್ಲಾಗೆ ಮಾಡಿದ್ದು. ನೀವೆಲ್ಲ ಹೇಗೆ ಯುಗಾದಿ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಯುಗಾದಿ ಹಬ್ಬ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗೂ ಎಲ್ಲ ಮಾಡಲಿಲ್ಲ. ನನಗೇನು ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಅಷ್ಟು ಶಕ್ತಿ ಇರಲಿಲ್ಲ, ಸುಸ್ತಾಗ್ತಾಯಿತ್ತು. ಅದಕ್ಕೆ ಸಿಂಪಲ್ಲಾಗಿ 1-2-3 ಐಟಮ್ ಅಡುಗೆ ಮಾಡಿಬಿಟ್ಟು ಆರಾಮಾಗಿ ಈ ಸತಿ ಹಬ್ಬ ಮಾಡಿದ್ದು ನಾವು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಜೀವನದಲ್ಲಿ ಕಷ್ಟ ಸುಖ ಎಲ್ಲನೂ ಸಮವಾಗಿ ಹಂಚ್ಕೊಂಡು ಬಾಳಬೇಕು. ಈ ವರ್ಷದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವಾಗೂ ಬೇವು ಬೆಲ್ಲ ದೇವ್ರ ಮುಂದೆ ಇಟ್ಟರೆ ನನ್ನ ಮಗ ಒಬ್ಬನೇ ಬೇವು ಬೆಲ್ಲ ತಿನ್ನೋದು. ನಾನು ತಿನ್ನಲ್ಲ, ನನ್ನ ಮಗಳು ತಿನ್ನಲ್ಲ. ಯಾಕೆ ಅಂದರೆ ನಮಗೆ ಅದು ತಿಂದು ರೂಢಿನೇ ಇಲ್ಲ. ಬೆಲ್ಲ ಮಾತ್ರ ತಿನ್ನೋದು, ಬೇವಿನ ಸೊಪ್ಪು ತಿನ್ನೋದೇ ಇಲ್ಲ. ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಕರ್ಪೂರ ಹಾಕ್ಕೊಬೇಕಲ್ವ ಚಿನ್ನ? ಇನ್ನೂ ಸಿಂಪಲ್ ಅಡುಗೆ. ವಡೆ ಮಾಡೋಣ ಅಂತ ತಿಳ್ಕೊಂಡೆ, ಆಮೇಲೆ ಕಡಲೆಬೇಳೆ ನೆನೆಸೋದು ಮರ್ತೋಗ್ಬಿಡ್ತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿದೆ ಈ ಸತಿ. ಯಾವಾಗೂ ಹಬ್ಬಕ್ಕೆ ವಡೆನೇ ಮಾಡೋದು, ಆದರೆ ಈ ಸತಿ ಬೋಂಡ ಮಾಡಿದೆ. ಆಮೇಲೆ ಶಾವಿಗೆ ಪಾಯಸ ಮಾಡಿದೆ. ಒಬ್ಬಟ್ಟನ್ನ ಈ ಸತಿ ಪಾಯಸದಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ದೀನಿ. ಸ್ವಲ್ಪ ರವೆ ಶಾವಿಗೆ ಎಲ್ಲ ಹಾಕಿ ಆಮೇಲೆ ಒಬ್ಬಟ್ಟು ಕೂಡ ಮಾಡಾಯಿತು. ಇಷ್ಟೇ ಸಿಂಪಲ್ ಅಡುಗೆ. ಒಂದು ಸ್ವಲ್ಪ ಹೆಸರುಬೇಳೆ, ಕಡಲೆಕಾಳು ಸಾಂಬಾರು, ಪಾಯಸದ ಜೊತೆ ಒಬ್ಬಟ್ಟು ತಿನ್ನೋಕ್ಕೆ. ನಿಮಗೂ ಇಷ್ಟನಾ ಅಂತ ಹೇಳಿ. ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮು ಒಬ್ಬಟ್ಟನ್ನ ಪಾಯಸದಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಪಾಯಸ ಮಾಡಿದೆ. ಆಮೇಲೆ ಕಡಲೆಕಾಳು ನೆನೆಸಿಟ್ಟಿದ್ದೆ, ಕಡಲೆಕಾಳು ಸಾಂಬಾರು. ಒಬ್ಬಟ್ಟು ಸಾಂಬಾರೆಲ್ಲ ಈ ಸತಿ ಮಾಡಲಿಲ್ಲ. ಸಿಂಪಲ್ಲಾಗಿ ಹೆಸರುಬೇಳೆ, ಕಡಲೆಕಾಳು ಸಾಂಬಾರು, ಬೋಂಡ, ಒಬ್ಬಟ್ಟು, ಪಾಯಸ ಇಷ್ಟೇ ಮಾಡಿದ್ದು. ಸಿಂಪಲ್ಲಾಗಿ ಮಾಡಿದ್ದು. ಇದು ಯುಗಾದಿ ಹಬ್ಬದ ದಿನ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ಹೊಸ್ತೊಡ್ಕು ಬಂತಲ್ಲ, ಹೊಸ್ತೊಡ್ಕು ದಿವಸ ಸಿಂಪಲ್ಲಾಗಿ ಒಂದು ಚಿಕನ್ ಸಾಂಬಾರು ಮತ್ತು ಕಬಾಬು. ಆಮೇಲೆ ನನಗೆ ತುಂಬ ಇಷ್ಟ ಬಿರಿಯಾನಿ. ಚಿಕನ್ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನನಗೆ ಮಕ್ಕಳಿಗೆಲ್ಲ ಬಿರಿಯಾನಿ ತರಿಸ್ಬಿಟ್ಟು ಚಿಕನ್ ಸಾಂಬಾರು ಮತ್ತು ಕಬಾಬು ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗನಿಗೆ ಮಾಡಿದೆ. ಅವನು ತಿಂತಾನೆ. ನೆನ್ನೆದು ಸ್ವಲ್ಪ ಪಾಯಸನೂ ಇತ್ತು. ನನ್ನ ಮಗಳು ಚಿಕನ್ ಬೇಡ ಅಂತ ಹೇಳ್ಬಿಟ್ಟು ಅವಳು ಪನ್ನೀರ್ ಬಿರಿಯಾನಿ ಕೇಳಿದ್ಲು. ಅವಳಿಗೆ ಪನ್ನೀರ್ ಬಿರಿಯಾನಿ, ನಂದು ನನ್ನ ಮಗಂದು ಚಿಕನ್ ಬಿರಿಯಾನಿ. ಮೇಘನಿಂದ ತರಿಸಿದ್ದೆ. ಮೇಘನ ಫುಡ್ಡಿಂದ ಬಿರಿಯಾನಿ ತರಿಸ್ಬಿಟ್ಟು ಮನೆಯಲ್ಲಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ದೆ. ನನ್ನ ಮಗನ ನಮ್ಮ ಯಜಮಾನ್ರಿಬ್ಬರು ತಿಂತಾರೆ. ಸಿಂಪಲ್ಲಾಗಿ ಸ್ವಲ್ಪ ಕಬಾಬು, ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದ್ದೆ. ಇಷ್ಟೇ ನೋಡಿ, ನಮ್ಮದು ಹೊಸ್ತಡ್ಕು ಮುಗೀತು. ಈ ಸತಿ ಸಾಂಬಾರು ಅಂತೂ ಸಖತ್ತಾಗಿ ಬಂದಿತ್ತು. ನಾನೇನು ತಿನ್ನಲಿಲ್ಲ, ಆದರೆ ನನ್ನ ಮಗ ಹೇಳ್ತಾ ಇದ್ದ ಸಾಂಬಾರು ಚೆನ್ನಾಗೈತೆ ಅಂತ. ಅವನು ಹೇಳಿದ್ದು ನೋಡಿ ನನ್ನ ಮಗಳೂ ತಿಂದಳು.